नमो बन्धमोक्षाश्च यस्मात् श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् आद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवगे मुख्यं तियं सूरयाग तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम् मयि अनन्येन भावेन तिं कुर्वन्ति ये दृढां मत्कृते त्यक्तकर्माणः ಸ್ವಜನಬಾಂಧವಾಹ. ಸಜ್ಜನರ ಲಕ್ಷಣವನ್ನ ಹೇಳ್ತಾ ಇದ್ದಾನೆ. ಸಜ್ಜನರ ಲಕ್ಷಣವನ್ನ ಹೇಳ್ತಾ ಇದ್ದಾನೆ. ಆ ಸಜ್ಜನರ ಲಕ್ಷಣಗಳಲ್ಲಿ ಒಂದು ಮಾತನ್ನ ನಿನ್ನೆ ದಿವಸ ಕೇಳಿದ್ದೆವು. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ. ಈ ಶಬ್ದಗಳ ವಿವರಣೆಯನ್ನು ಕೇಳಿ ಆಗಿತ್ತು. ಇದಾದ ಮೇಲೆ ಮುಂದಿನ ಮಾತಿನಲ್ಲಿ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಹೇಳ್ತಾನೆ ಸಜ್ಜನ ಲಕ್ಷಣವನ್ನು. ಹೇಗಿರ್ತಾರವರು ಅಂತ ಕೇಳಿದ್ರೆ, ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ದೃಢಾಂ. ಯಾರು ನನ್ನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡ್ತಾರೆ, ದೃಢವಾದ ಭಕ್ತಿಯನ್ನು ಮಾಡ್ತಾರೋ ಅವರು ಸಜ್ಜನರು. ಎರಡು ವಿಶೇಷಣಗಳನ್ನು ಕೊಟ್ಟ ದೇವರು. ಇಷ್ಟೇ ಹೇಳಿಕ್ಕೆ ಬರ್ತಿತ್ತು, ನನ್ನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡಿದ್ರೆ ಸಾಕು ಅಂತ. ದೃಢವಾದ ಭಕ್ತಿಯನ್ನು ಮಾಡ್ತಾರೆ, ಇಲ್ಲ ನನ್ನಲ್ಲಿ ದೃಢವಾದ ಭಕ್ತಿಯನ್ನು ಮಾಡ್ತಾರೆ ಅಂತ ಇಷ್ಟು ಹೇಳಿ ನಡೀತಿತ್ತು. ಮತ್ತೆ ಅನನ್ಯವಾದ ಭಕ್ತಿ ಅಂತ ಯಾಕೆ ಹೇಳಬೇಕಾಯಿತು? ಎರಡನ್ನ ಹೇಳಿದ್ದಕ್ಕೆ ಆಚಾರ್ಯರು ಸ್ವಲ್ಪ ವಿವರಣೆಯನ್ನು ಕೊಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಮೊದಲನೆಯದ್ದು ಅನನ್ಯ ಭಕ್ತಿ ಅಂದರೆ ಏನು, ಅದರ ವಿವರಣೆಯನ್ನು ತಿಳ್ಕೊಳ್ರಿ. ಅನನ್ಯ ಭಕ್ತಿ ಎಂಬ ಶಬ್ದದ ಅರ್ಥವಾದ ಮೇಲೆ ದೃಢವಾದ ಭಕ್ತಿ ಎಂಬ ಶಬ್ದ ಅರ್ಥವನ್ನು ತಿಳ್ಕೊಳ್ಳೋಣ ಅಂತ. ಅನನ್ಯ ಭಕ್ತಿ ಅಂದರೆ ಅರ್ಥ ಏನು? ದೇವರಲ್ಲಿ ಏನು ಭಕ್ತಿ ಮಾಡ್ತೀವಿ, ಯಾವ ಪ್ರಮಾಣದ ಭಕ್ತಿ ಮಾಡ್ತೀವಿ, ಎಂಥ ಭಕ್ತಿ ಮಾಡ್ತೀವಿ, ಅಂಥದ್ದನ್ನು ಇನ್ನೊಬ್ಬರ ಕಡೆ ಮಾಡಬಾರ್ದು. ಅದನ್ನು ಅನನ್ಯ ಭಕ್ತಿ ಅಂತ ಕರೆಯೋದು. ಅನನ್ಯ ಭಕ್ತಿ ಅಂತ ಏನು ಕರೀತಾರೆ? ಅದಕ್ಕೆ ಅರ್ಥ ಏನು? ದೇವರೊಳಗೆ ಎಷ್ಟು ಪ್ರಮಾಣದೊಳಗೆ ಮಾಡ್ತಿರ್ತೀವಿ, ಅದೊಂದು ಪ್ರಮಾಣ ಇರ್ತದಲ್ಲ. ನಮ್ಮದು ಈ ಉಳಿದದೆಲ್ಲ ಪ್ರಮಾಣ ಹೇಳ್ತಿರ್ತಾರೆ ನೋಡ್ರಿ, ಅಕ್ಕಿ ಬೇಳೆ ಪ್ರಮಾಣ, ಸಕ್ಕರೆ ಬೆಲ್ಲದ ಪ್ರಮಾಣ ಅಂತ ಇರಂಗಿಲ್ಲ, ಹಂಗೆ ಭಕ್ತಿ ಪ್ರಮಾಣ ಅಂತ ಒಂದದ. ದೇವರಲ್ಲಿ ಎಷ್ಟು ಪ್ರಮಾಣವನ್ನು ಮಾಡ್ತೀವಿ? ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಅಂತನ್ನೋ ಭಕ್ತಿ ಲೆಕ್ಕ. ಅಲ್ಲಿ ನಿರವಧಿಕ, ಅಲ್ಲೇನು ಅಳತಿ ಇಲ್ಲ. ಇಷ್ಟ ಭಕ್ತಿನ ಇನ್ನೊಂದು ಕಡೆ ಮಾಡಬಾರ್ದು. ಇನ್ನೊಂದು ಕಡೆ ಅಂದರೆ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಇನ್ಯಾರಲ್ಲೂ ಅಷ್ಟು ಭಕ್ತಿ ಮಾಡಿಕೊಡುದು. ಅದನ್ನು ಅನನ್ಯವಾದ ಭಕ್ತಿ ಅಂತ ಕರಿಬೇಕು. ಆಚಾರ್ಯರು ಯಾದೃಶಿ ಮೈ ಭಕ್ತಿ ಸ್ಯಾತ್ ತಾದೃಶಿ ಅನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿ ಉದ್ರೇಕಾತ್ ಸಾ ಯಯೈವ ತರೇತ್ ಸಂಸ್ಮೃತಿಂ ಅಂತ ತಾತ್ಪರ್ಯವನ್ನು ಬರೀತಾರೆ. ಅನನ್ಯ ಭಕ್ತಿ ಅಂದ್ರೆ ಏನರ್ಥ ನೋಡ್ಕೊಳ್ರಿ. ಸ್ವಲ್ಪ ಆಚಾರ್ಯರೊಳಗೆ ಒಂದು ಎರಡು ವಿಷಯ ಮತ್ತೆ ಎಕ್ಸ್ಟ್ರಾ ಹೇಳ್ಯಾರ, ಒಂದು ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಹೇಳಲಿಕ್ಕೆ. ಯಾದೃಶಿ ಮೈ ಭಕ್ತಿ ಸ್ಯಾತ್, ನನ್ನ ವಿಷಯದಲ್ಲಿ ನೀವೇನು ಭಕ್ತಿಯನ್ನು ಮಾಡ್ತಾ ಇದ್ದೀರಿ, ತಾದೃಶಿ ಅಂಥದ್ದು, ಅದೇ ಪ್ರಮಾಣದ್ದು, ಅನ್ಯತ್ರ ನೈವ ಚೇತ್, ಇನ್ನು ಬೇರೆ ಕಡೆಗೆ ಮಾಡಬಾರ್ದು. ಮಾಡಲಿಲ್ಲ ಅಂದ್ರೆ ಅದನ್ನು ಅನನ್ಯ ಭಕ್ತಿ ಅಂತ ಕರೀತಾರೆ. ಯಾವುದನ್ನು ಅನನ್ಯ ಭಕ್ತಿ ಅಂತ ಕರಿಬೇಕು? ಮೇಲೆ ಬರೀ ಕಪಿಲ ಇಷ್ಟೇ ಹೇಳ್ಯಾನ, ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಅಂತ ಇಷ್ಟು ಹೇಳ್ಯಾನ. ಅನನ್ಯವಾದ ಭಕ್ತಿ ಏನು ಮಾಡ್ತಾರಂದ್ರು, ಅನನ್ಯ ಭಕ್ತಿ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ನನ್ನಲ್ಲಿ ಮಾಡುವ ಭಕ್ತಿಗೆ ಸಮಾನವಾದ ಭಕ್ತಿಯನ್ನು ಇನ್ನಿತರರಲ್ಲಿ ಮಾಡಬಾರದು. ಅದನ್ನೇ ಇದಕ್ಕೆ ಯಸ್ಯ ದೇವೇ ಪರಾ ಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾಖ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಇದು ಶ್ವೇತಾಶ್ವತರ ಉಪನಿಷತ್ತಿನ ವಾಕ್ಯ. ಇದು ಅಲ್ಲಿ ಯಸ್ಯ ದೇವೇ ಪರಾ ಭಕ್ತಿ ಅಂತ ಹೇಳಿ ಯಥಾ ದೇವೇ ತಥಾ ಗುರು ಅಂತಂದಾರ. ದೇವರಲ್ಲಿ ಹೇಗೆ ಭಕ್ತಿ ಮಾಡ್ತೀರೋ ಹಾಗೆ ಗುರುಗಳಲ್ಲಿ ಭಕ್ತಿ ಮಾಡ್ರಿ ಅಂತ. ಅಲ್ಲಿ ಹಿಂದೆ ಹೇಳ್ಬೇಕಾರೆ ಯಸ್ಯ ದೇವೇ ಪರಾಭಕ್ತಿ ಅಂತ ಹೇಳ್ಯಾರ, ಯಥಾ ದೇವೇ ತಥಾ ಗುರು ಅಂದಾರ. ಅದಕ್ಕೆ ಟೀಕಾಕೃತ್ಪಾದ ವ್ಯಾಖ್ಯಾನ ಮಾಡ್ತಾರೆ, ದೇವೇ ದೇವತ್ವ ಯೋಗ್ಯ, ಗುರು ಗುರುತ್ವ ಯೋಗ್ಯ ಭಕ್ತಿ ಅಂತ ಮಾಡ್ತಾರೆ. ಹಂಗೆ ಆ ಶ್ಲೋಕದಾಗ ಇದ್ದಂಗೆ ತಗೋಬೇಡ್ರಿ ಅಂತ. ಇದ್ದಂಗೆ ತಗೊಂಡ್ರೆ ಗತಿ ಏನು ಮುಂದೆ ಅಲ್ರ. ಯಥಾ ತಥಾ ಅಂದ್ರೆ ಯಥಾ ರಾಜ ತಥಾ ಪ್ರಜಾ ಹಿಂಗೆ ವ್ಯವಸ್ಥೆ ಇರ್ತದೆ ನಮ್ಮಲ್ಲಿ. ಅವ್ ಮಲ್ಕೊಂಡಿದ್ದಂತವ ರಾಜ, ಪ್ರಜೆಗಳು ಎದ್ದಿದ್ದಿಲ್ಲ ಅಂತ. ಯಾಕ್ರೋ ನೀವ್ಯಾಕೆ ಎದ್ದಿಲ್ಲ? ಯಥಾ ರಾಜ ತಥಾ, ನೀ ಎದ್ದಿಲ್ಲ ನಾವ್ಯಾಕೆ ಕೇಳ್ಬೇಕು ಅಂತ ಮಲ್ಕೊಂಡ್ಬಿಟ್ರು ಅವರು.
ಅದಕ್ಕೆ ದೇವರಲ್ಲಿ ಮಾಡುವಂತಹ ಭಕ್ತಿಯನ್ನು ಗುರುಗಳಲ್ಲೂ ಮಾಡಿಕೊಡುದು. ದೇವರಲ್ಲಿ ದೇವತ್ವ ಯೋಗ್ಯ, ಗುರುನಲ್ಲಿ ಗುರುತ್ವ ಯೋಗ್ಯವಾದ. ಹಾಗಿದ್ರೆ ಉಪನಿಷತ್ ತಿಳಿಸುವಂತೆ ಅದೇ ಕ್ರಮದಲ್ಲಿ ಇಲ್ಲಿ ಹೇಳ್ತಾರೆ, ಭಗವಂತನಲ್ಲಿ ಮಾಡುವ ಭಕ್ತಿಗೆ ಸಮಾನವಾದ ಭಕ್ತಿಯನ್ನು ಇನ್ನಿತರರಲ್ಲಿ ಮಾಡಬಾರದು. ಇದನ್ನ ಅನನ್ಯ ಭಕ್ತಿ ಅಂತ ಕರೀತಾರೆ. ಇದರ ಮುಂದೊಂದು ಮಾತು ಹೇಳಿದರು. ಏನು ಹೇಳಿದರು? ಈ ಭಕ್ತಿಯಿಂದಲೇ ಅನನ್ಯ ಭಕ್ತಿ ಉದ್ರೇಕಾತ್ ಸಾ ಯಯೈವ ತರೇತ್ ಶ್ರುತಿಂ. ಸಂಸಾರ ದಾಟ್ಲಿಕ್ಕೆ ಈ ಭಕ್ತಿನೇ ಕಾರಣ. ಇದೇನು ಗೊತ್ತದ ಅದು ನಮಗೆ? ಇದನ್ನೇನು ಹೇಳೋದಿರ್ತದೆ? ಸಂಸಾರ ದಾಟ್ಲಿಕ್ಕೆ ಭಕ್ತಿ ಬೇಡ ಅಂತೇನಿಲ್ಲ, ನಮ್ಗೆ ಗೊತ್ತದ ಅದ ಅಲ್ಲ. ಇದೊಂದು ಸ್ವಾರಸ್ಯ ಇದೆ, ನೋಡ್ಕೊಳ್ರಿ. ಏನದ ಅಂದ್ರೆ, ಟೀಕಾಕೃತ್ಪಾದರು ಸುಧಾದೊಳಗೆ ಸ್ವಲ್ಪ ಇದ್ರ ಬಗ್ಗೆ ವಿವರಣೆ ಕೊಟ್ಟಾರೆ. ಇದನ್ನ ಇಟ್ಕೊಂಡು ಅಲ್ಲಿ ಹೇಳ್ಯಾರ, ಅದನ್ನ ಇಟ್ಕೊಂಡು ನಾ ಇಲ್ಲಿ ಹೇಳಿಗತ್ತೀನಿ. ಏನು ವ್ಯವಸ್ಥೆ ಅಂತ ಕೇಳಿದ್ರೆ, ಅಪರೋಕ್ಷ ಜ್ಞಾನ ಆಗ್ಯದ. ಅಪರೋಕ್ಷ ಜ್ಞಾನ ಆಗ್ಯದ. ಅಪರೋಕ್ಷ ಜ್ಞಾನ ಆದ ಮೇಲೆ ಇವನಿಗೆ ಮೋಕ್ಷ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ಕೋತಾರೆ ಟೀಕಾಕೃತ್ಪಾದರು. ಅಪರೋಕ್ಷ ಜ್ಞಾನ ಆಗಿಬಿಟ್ಟದ ಅವಂಗ. ಅಪರೋಕ್ಷ ಜ್ಞಾನ ಆದ ಮೇಲೆ ಅವನಿಗೆ ಮೋಕ್ಷ ಯಾಕೆ ಆಗ್ತಾ ಇಲ್ಲ? ಇದಕ್ಕೆ ಎಲ್ಲರದು ಒಂದ ಉತ್ತರ, ಪ್ರಾರಬ್ಧ ಮುಗುದಿಲ್ಲ. ಹೌದಿಲ್ಲ? ನಮ್ದು ಎಲ್ಲರದು ಸೇಮ್ ಉತ್ತರ. ನಮ್ದು ಎಲ್ಲರದು ಪ್ರಾರಬ್ಧ ಮುಗುದಿಲ್ಲ. ಸಂಚಿತ ಆಗಾಮಿಗಳದಂತರೂ ಮನೆಗೆ ಹೋಗ್ಬಿಟ್ಟಾವು. ಪ್ರಾರಬ್ಧೊಳಗೆ ಒಂದು ಅರ್ಧ ಹೋಗ್ಯಾವ, ಇನ್ನು ಅರ್ಧ ಉಳ್ದಾವ. ಆ ಪ್ರಾರಬ್ಧ ಉಳಿದದ್ದಕ್ಕೆ ಅವಂಗ ಇದ್ದಾನ, ಮೋಕ್ಷ ಆಗಿಲ್ಲ. ಅಲ್ಲ, ಟೀಕಾಕೃತ್ಪಾದ ಅಂತಾರೆ ಪ್ರಾರಬ್ಧ ಉಳಿದಕ್ಕಲ್ಲ, ಅದಕ್ಕೆ ನಾವು ಹೇಳ್ತಾ ಇಲ್ಲ ಅವಂಗೆ ಯಾಕೆ ಆಗಿಲ್ಲ ಅಂದ್ರೆ ಭಕ್ತಿ ಪರಾವಸ್ಥೆಯನ್ನು ಮುಟ್ಟಿಲ್ಲ, ಅದಕ್ಕೆ ಮೋಕ್ಷ ಆಗಿಲ್ಲ ಅಂತ ನಾ ಹೇಳ್ತೀನಿ ಅಂತ ಟೀಕಾರ. ಭಕ್ತೇಹೇ ಪರಾವಸ್ಥಾ ಹಿ ಸಾ ಶ್ರೀಮನ್ಯಾಯ ಸುಧಾವಾಕ್ಯ. ಭಕ್ತೇಹೇ ಪರಾವಸ್ಥಾ, ಭಕ್ತ್ಯುದ್ರೇಕ ಆಗಬೇಕು. ಪೂರ್ಣ ಭಕ್ತ್ಯುದ್ರೇಕ ಆದಾಗ ದೇವರಂತಾರಂತ ಬಾಯಿನ ಒಳಗಂತಾರಂತ. ಯಾಕಂದ್ರೆ ಇವಾಗ ಇನ್ನೂ ಭಕ್ತಿ ಉದ್ರೇಕ ಆಗದೇ ಇದ್ರೆ ದೇವರಂತಾನ ನಾ ಹೆಂಗೆ ಮೋಕ್ಷ ಕೊಡ್ಲಿಪ್ಪ ಅಂತ ಕೇಳ್ತಾನಂತ. ಅದಕ್ಕೆ ಟೀಕಾಕೃತ್ಪಾದರು ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಇದ್ದದ್ದರಿಂದ ಮೋಕ್ಷ ಆಗಿಲ್ಲ ಅಂತ ಅನ್ನೋದಲ್ಲ, ಭಕ್ತ್ಯುದ್ರೇಕ ಆಗದೇ ಇದ್ದದ್ದರಿಂದ ಮೋಕ್ಷ ಆಗಿಲ್ಲ ಅಂತ ಒಪ್ಕೊಳ್ತೇವೆ ಅಂತ ಬರೆದಿದ್ದಾರೆ ಟೀಕಾಕೃತ್ಪಾದರು. ಭಕ್ತೇಹೇ ಪರಾವಸ್ಥಾ ಹಿಸ ಅಂತ ಟೀಕಾಕೃತ್ಪಾದರ ವಾಕ್ಯ ಶ್ರೀಮನ್ಯಾಯದಲ್ಲಿ. ಆಚಾರ್ಯರಂತಾರೆ ಅನನ್ಯ ಭಕ್ತಿ ಉದ್ರೇಕಾತ್. ಆ ಭಕ್ತಿ ಉದ್ರೇಕ ಆದರೆ ಯಯೈವ ತರೇತ್ ಸತಿಂ, ಆಗ ಮೋಕ್ಷ ಆಗ್ತದೆ ಅವಂಗ. ಬರೇ ಭಕ್ತಿ ಅಲ್ಲ, ಭಕ್ತ್ಯುದ್ರೇಕ ಅನ್ಬಿಟ್ಕೊಳ್ರಿ. ಅಂಶ ವ್ಯತ್ಯಾಸದ. ಸಾಮಾನ್ಯವಾಗಿ ನಾವು ಕೇಳಿದ್ದೇನು ಕೇಳ್ತೀವಿ? ಪ್ರಾರಬ್ಧ ಪ್ರತಿಬಂಧಕ ಅಂತ ಕೇಳ್ತೀವಿ. ಅಲ್ಲ, ಆಚಾರ ಅಂತಾರ ಉದ್ರೇಕ. ಇದನ್ನ ಇನ್ನೊಂದು ಕಡೆ ಅನ್ವಯ ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ಉದ್ರೇಕಾತ್ ಮಯಿ, ನನ್ನ ಮಹಾತ್ಮ ಜ್ಞಾನವನ್ನು ತಿಳಿದ್ಮೇಲೆ ಅತ್ಯಂತ ಭಕ್ತಿ ಮಾಡೋದು ಅಂತೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಆದರೆ ಯಥಾಸ್ಥಿತ ಜಾಗದಾಗ ಇಟ್ಟಾಗ ಭಕ್ತಿ ಉದ್ರೇಕ ಅಂತೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಭಕ್ತಿ ಉದ್ರೇಕ ಆತು ಅಂದ್ರೆ ಆಗ ಸಂಸಾರದಿಂದ ಹಡ್ತಾನ, ಮೋಕ್ಷವನ್ನು ಹೊಂತಾನೆ. ಅಪರೋಕ್ಷ ಜ್ಞಾನ ಆಗಿದ್ದರೂ ಮೋಕ್ಷ ಹೊಂದದೇ ಇರಲಿಕ್ಕೆ ಕಾರಣ ಭಕ್ತ್ಯುದ್ರೇಕವಾಗದೇ ಇರುವುದು ಅನ್ನೋದು ಟೀಕಾಕೃತ್ಪಾದರ ಸಿದ್ಧಾಂತ. ಅದಕ್ಕೆ ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ, ಇದು ಅನನ್ಯ ಭಕ್ತಿ. ದೃಢಾಂ, ದೃಢಾಂ ಅಂದ್ರೆ ಏನು? ನಿಶ್ಚಲವಾದ ಭಕ್ತಿ, ಚಲಿಸಲಾಗದ ಭಕ್ತಿ. ಭಕ್ತಿ ಏನಾಗಬೇಕು ಅಂದ್ರೆ ಅದು ಚಲಿಸಬಾರ್ದ್ರಿ. ಮತ್ತೆ ಎಲ್ಲಿ ಒಮ್ಮೆ ನಮ್ಮಲ್ಲಿ ಬಂದ ಮೇಲೆ ಅದು ಚಂಚಲ ಆಗಬಾರ್ದು, ನಿಶ್ಚಲ ಆಗಬೇಕು. ಲಕ್ಷ್ಮೀ ನೋಡ್ಕೊಳ್ರಿ, ಸ್ವಾರಸ್ಯ ಎಷ್ಟದ. ಲಕ್ಷ್ಮೀ ಅಕ್ಕಿ ಚಂಚಲ, ಹೌದಿಲ್ಲ? ಲಕ್ಷ್ಮೀ ಚಂಚಲ, ಹೌದಿಲ್ಲ? ಚಂಚಲ. ಅಕ್ಕಿ ಪರಮಾತ್ಮ ಅಂತ ಹೋದ್ಮೇಲೆ ನಿಶ್ಚಲ ಆಗಿಬಿಟ್ಲಂತ ಅಕ್ಕಿ ಸತ್ಯಕ್ಕೆ. ಅಕ್ಕಿ ಚಂಚಲ ಯಾಕಾದ್ಲು ಅಂತ ಯಾರೋ ಪ್ರಶ್ನೆ ಮಾಡಿದ್ರಂತ. ಚಾರ ಸುಮ್ಮನೆ ಅಕ್ಕಿನ್ಯಾಕೆ ಚಂಚಲ ಚಂಚಲ ಅಂತೀರಿ ನೀವು? ಚಂಚಲ ಬರೋ ಅಂತ ಹೆಸರಿಟ್ಕೊಂಡಿರ್ತಾರಲ್ಲ, ಚಂಚಲ ಅಂತ ಯಾಕೆ ಹೆಸರಿಟ್ರಿ ಅಂತ ಕೇಳಿದ್ರೆ ಅದು ಏನು ಮಾಡ್ಲಿಕ್ಕೆ ಬರ್ತದೆ? ಅಪ್ಪನಿಂದ ಬಂದು ಗುಣ ಮಗಳಿಗೆ ಅಂತ ಹೇಳ್ಬಿಟ್ರು. ಅಪ್ಪನಿಂದ ಬಂದು ಗುಣ ಮಗಳಿಗೆ? ಅದು ಯಾಕೆ ಅಪ್ಪನಿಂದ ಬಂತು ಮಗಳಿಗೆ ಗುಣ? ಯಾರವರಪ್ಪ? ಸಮುದ್ರ. ಸಮುದ್ರದೊಳಗೆ ಚಾಂಚಲ್ಯದ ತರಂಗಗಳು ಹಿಂಗೆ 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 ಹತ್ತಿರ್ತಾವ. ಅದು ಅಪ್ಪನಿಂದ ಮಗಳಿಗೆ ಬಂದ ಜೀನ್ಸು, ಅದಕ್ಕೆ ಅಕ್ಕಿ ಚಂಚಲ ಆಗ್ಯಾಳ. ಏನು ಮಾಡ್ಲಿಕ್ಕೆ ಬರ್ತದೆ? ಹೋ ಹೋ ಹೋ. ಆ ಚಂಚಲ ಆದ ಮಹಾಲಕ್ಷ್ಮಿ ಕೂಡ ಭಗವಂತನ ಪಾದಕ್ಕೆ ಬಂದುಕೊಳ್ಳೆ ನಿಶ್ಚಲ ಆಗಿದ್ದಾಳೆ ಅಂದಮೇಲೆ ನಮ್ಮ ಭಕ್ತಿ ಏನಾಗಬೇಕು ಅಂದ್ರೆ ನಿಶ್ಚಲ ಆಗಬೇಕು. ಅದೇ ದೃಢ, ಚಲಿಸಬಾರದು. ಯಾವಾಗ ಚಲಿಸ್ತಿರ್ತದೆ ಅಂದ್ರೆ ನಮಗೇನ್ರ ಅನಾನುಕೂಲ ಆಯ್ತು ಅಂದ್ರೆ ಭಕ್ತಿ ಸ್ವಲ್ಪ ಚಲಿಸಿ ಆ ಕಡೆ ಹೋಗಿರ್ತದೆ. ಅದು ತೀರ್ಥಯಾತ್ರಕ್ಕೆ ಹೋಗಿರ್ತಾರೆ ಭಕ್ತಿ. ನಮಗೆ ಕಷ್ಟ ಬಂದಾಗ ಭಕ್ತಿ ಯಾತ್ರಕ್ಕೆ ಹೋಗಿರ್ತದೆ. ನಮ್ಮ ಕಷ್ಟ ಮುಗಿದ್ಕೊಳ್ಳೆ ಮತ್ತೆ ಭಕ್ತಿ ಒಳಗೆ ಬಂದು ಕೊಡ್ತದೆ. ಅದಕ್ಕೆ ಹಂಗೆ ಕಳಿಸ್ಬಾರ್ದು. ಇದನ್ನ ಭಕ್ತಿನಲ್ಲೇ ಇಟ್ಕೊಂಡಿರ್ಬೇಕು. ಅದಕ್ಕೆ ದೃಢಾಂ ಶಬ್ದ ಎಷ್ಟು ಚಂದ ಹೇಳಿ ನೋಡ್ರಿ. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ದೃಢಾಂ. ಎರಡನೇ ಶಬ್ದ ದೇವರು ಹಾಕಿದ್ದು ಇಷ್ಟು ವಿಷಯ ಒಳಗೆ ತುಂಬಿಟ್ಬಿಟ್ಟ ಆತ. ಇನ್ನು ಮತ್ತೆ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಹ. ಎರಡು ಶಬ್ದ ರೀ, ಭಾಳ ಡೇಂಜರ್ ಇವು. ಇವು ಲಘು ಅರ್ಥ ಆಗಿಲ್ಲ, ಹೇಳ್ತೀನಿ ಒಟ್ಟ. ಏನಂತಾರ? ಮತ್ಕೃತೆ, ನನಗಾಗಿ ಎಲ್ಲ ಕರ್ಮಗಳನ್ನು ಬಿಟ್ಬಿಟ್ಟಾರ. ಎಲ್ಲ ಕರ್ಮ ನನ್ನ ಸಲ ಬಿಟ್ಟಾರ ಅಂದ್ರೆ ಮತ್ತೆ ಹೇಳಿದ್ಯಾಕೆ ದೇವ್ರ ಕರ್ಮ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ?
ತ್ಯಕ್ತ ಸ್ವಜನ ಬಾಂಧವಾ, ನನ್ನ ಸಲುವಾಗಿ ಎಲ್ಲರನ್ನ ಬಿಟ್ಬಿಟ್ಟಾರ, ನಿನ್ನ ಸಲುವಾಗಿ ಎಲ್ಲರನ್ನ ಬಿಟ್ಟಾರ ಹ್ಞೂ ಅನ್ನೋಣಂತ. ಕರ್ಮ ಬಿಟ್ಟರೆ ಗತಿ ಏನಿಲ್ಲ ನೋಡಿ ಹೇಳೋಣಂತ. ಅದಕ್ಕೆ ಹಂಗಲ್ಲ, ಹಿಂಗೆ ಅರ್ಥ ಮಾಡ್ರಿ ಅಂತ ಹೇಳಿ ಮತ್ತು ಯಾವ್ದವಾರ ಬರೀತಾರ ಏನಂತ, ಮತ್ ಪ್ರಸಾದಾರ್ಥಂ, ನನ್ನ ಪ್ರಸಾದ ನನ್ನ ಸಂತೋಷಕ್ಕಾಗಿ, ತ್ಯಕ್ತಾನಿ ಕಾಮ್ಯಾನಿ ನಿಷಿದ್ಧಾನಿ ಚ ಕರ್ಮಾಣಿ ಯೈಹಿ ಅಂತ ಬರೀತಾರೆ. ನಾನು ಪ್ರೀತನಾಗ್ತೇನೆ ಅನ್ನೋದಕ್ಕಾಗಿ ಕಾಮ್ಯ ಕರ್ಮಗಳನ್ನು ನಿಷಿದ್ಧ ಕರ್ಮಗಳನ್ನು ಬಿಟ್ಟಿದ್ದಾರೆ ಅಂತ ಅರ್ಥ ಮಾಡ್ಬೇಕು. ಅದಕ್ಕೆ ಅಲ್ಲಿ ಮ್ಯಾಲೆ ಕರ್ಮ ಅಂತ ಇಷ್ಟ ಅದ, ಅದು ಯಾವ ಕರ್ಮ ಅಂತ ಹೇಳಿಲ್ಲ, ನಿಷಿದ್ಧ ಕಾಮ್ಯ ಅಂತ ಅರ್ಥ ಮಾಡಿಕೊಳ್ಳ್ರಿ. ನಿಷಿದ್ಧ ಕರ್ಮಗಳನ್ನು ಭಗವತ್ ಪ್ರೀತಿಗಾಗಿ ಬಿಟ್ಟದ್ದು, ಕಾಮ್ಯ ಕರ್ಮಗಳನ್ನು ಭಗವತ್ ಪ್ರೀತಿಗಾಗಿ ಬಿಟ್ಟದ್ದು, ಸಕಾಮ ಕರ್ಮಗಳನ್ನು ಮಾಡೋ ಹಂಗಿಲ್ಲ ನೋಡ್ರಿ. ಇದು ಇಷ್ಟು ಚಂದದ ಅಂದ್ರೆ ಅಲ್ಲಿ ಕೃಷ್ಣ ಗೀತೆ ಒಳಗೆ ಹೇಳ್ಬೇಕಾರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತದ. ಎಲ್ಲ ಧರ್ಮಗಳನ್ನು ಬಿಟ್ಬಿಟ್ಟು ನನ್ನ ಹತ್ರ ಬಾ ಅಂತು. ಮತ್ತು ಹಂಗೆ ಹೇಳ್ದಂಗೆ ಇಲ್ಲಿ ಹೇಳ ಮತ್ ಕತೆ ತ್ಯಕ್ತ ಕರ್ಮಾಣ, ಎಲ್ಲ ಕರ್ಮಗಳನ್ನು ಬಿಟ್ಬಿಡು. ಅದಕ್ಕೆ ಅಲ್ಲಿ ಬರೀತಾರೆ ವ್ಯಾಖ್ಯಾನದಲ್ಲಿ, ಸರ್ವಧರ್ಮಾನ್ ಅಂದ್ರೆ ಸರ್ವ ವಿರುದ್ಧ ಧರ್ಮಾನ್ ಪರಿತ್ಯಜ್ಯ ಅಂತ ಅರ್ಥ. ಎಲ್ಲ ನನ್ನ ವಿರುದ್ಧ ಧರ್ಮಗಳೇನವ ಅವನ್ ಬಿಟ್ಟು ನನ್ನ ಕಡೆ ಬಾ ಅಂತ ಅರ್ಥ. ಹೆಂಗೋ ಹಂಗಿಲ್ಲಿ ನಿಷಿದ್ಧ ಕರ್ಮಗಳನ್ನು ಅಥವಾ ಕಾಮ್ಯ ಕರ್ಮಗಳನ್ನು ಬಿಟ್ಟು ಬಾ ಅಂತ ಅರ್ಥ. ಅಥವಾ ಹಿಂಗೆ ಮಾಡ್ಲಿಕ್ಕೆ ಬರ್ತದೆ. ಇದು ಯಾದವಾರ ಹೇಳಿದ್ದು. ನಾವೊಂದು ಸ್ವಲ್ಪ ಹಿಂಗೂ ಹೇಳಿ ಬರ್ತದೆ. ಏನು ಬರ್ತದೆ ಅಂದ್ರೆ ಮತ್ಕೃತೆ ತ್ಯಕ್ತ ಕರ್ಮಾಣ ಅಂದರೆ ಮತ್ಕೃತೆ ತ್ಯಕ್ತ ಕರ್ಮ ಫಲಾಹ ಇಷ್ಟೇ ಇರ್ತದೆ. ಅದಕ್ಕೆ ಕರ್ಮಾಣ ಅಂದ್ರೆ ಕರ್ಮ ಬಿಟ್ಟಿಲ್ಲ, ಫಲ ಬಿಟ್ಟರು. ಕರ್ಮ ಬಿಟ್ಟಿಲ್ಲ, ಕರ್ಮ ಮಾಡೇ ಮಾಡ್ತಾರೆ, ಫಲ ಬಿಟ್ಟಾರ. ಫಲ ಬಿಟ್ಟದ್ದಕ್ಕೆ ಜನರಿಗೆ ಅನಿಸ್ತೆ ಅಂತ ಮತ್ತೆ ಕರ್ಮ ಮಾಡಿ ಏನು ಪ್ರಯೋಜನ, ಫಲನೇ ಬಿಟ್ಬಿಟ್ಟಿರಿ ಅಂತ ಅದಕ್ಕೆ ತ್ಯಕ್ತ ಕರ್ಮಾಣ ಅಂತ ಹೇಳಿದರು ಅಂತ ಹಿಂಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಮತ್ಕೃತೆ ತ್ಯಕ್ತ ಕರ್ಮಾಣ ಅಂದ್ರೆ ನನಗಾಗಿ ಕರ್ಮ ಫಲವನ್ನ ಬಿಟ್ರು. ಯಾಕ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೇ ಸಂಗೋ ಸ್ವಕರ್ಮಣಿ. ನೀ ಕರ್ಮ ಮಾಡಲಿಕ್ಕೆ ಫಲನೇ ಕಾರಣ ಆಯ್ತು ಅಂತ ಆಗ್ಬಾರ್ದು ಅರ್ಜುನ. ಕೃಷ್ಣ ಹೇಳ್ತಾನೆ, ನೀ ಕರ್ಮ ಮಾಡಲಿಕ್ಕೆ ಫಲ ಕಾರಣ ಅಂತ ಆಗ್ಬಾರ್ದು. ಸ್ವಭಾವ ಸಹಜವಾಗಿ ಕರ್ಮ ಮಾಡಬೇಕು. ಗಾಳಿ ಬೀಸ್ತಿರ್ತದೆ, ಸಹಜಕ್ಕೆ ಬೀಸ್ತಿರ್ತದೆ. ನಾ ಮತ್ತೆ ಬೀಸಿದ ಮೇಲೆ ಅವ್ರು ಎಷ್ಟು ಬಿಲ್ ಕಟ್ತಾರೆ ಅಂತ ಹಿಂಗೇನು ಅದೇ ವಿಚಾರ ಮಾಡಂಗಿಲ್ಲ. ಸೂರ್ಯ ಮತ್ತು ಪ್ರತಿ ತಿಂಗಳು ಎಷ್ಟು ಕರೆಂಟ್ ಬಿಲ್ ಕಳಿಸ್ತೀವಿ ಅವ್ರಿಗೆ ಹಂಗೇನಿಲ್ಲ, ಸ್ವಭಾವ ಸಹಜವಾಗಿ. ಹಾಗಾದರೆ ನಾವು ಮಾಡುವ ಕರ್ಮಗಳು ಕೂಡ ಸಹಜವಾಗಿರಬೇಕೇ ವಿನಃ ಫಲಕ್ಕಾಗಿ ಮಾಡಬಾರದು. ಅಲ್ಲಿ ಹೇಳುವಾಗ ಹಂಗೆ ಹೇಳ್ಯಾನ ಕೃಷ್ಣ. ಏನು ಹೇಳ್ಯಾರ ಅದನ್ನ, ಮಾತೇ ಮಾ ಕರ್ಮ ಫಲಹೇತುರ್ಭೂ, ಕರ್ಮಕೃತವು ಫಲಹೇತುವು. ನೀ ಕರ್ಮ ಮಾಡಲಿಕ್ಕೆ ಫಲನೇ ಮುಖ್ಯ ಕಾರಣ. ಎಷ್ಟು ಕೊಡ್ತೀರಿ ಅಂತ ಮುಂದೆ ಕಾಲಿಡೋದು, ಹಂಗೆ ಮಾಡ್ಬೇಡ. ಮತ್ಕೃತೆ ತ್ಯಕ್ತ ಕರ್ಮಾಣ ಅಂದ್ರೆ ನನಗಾಗಿ ಕರ್ಮಗಳನ್ನು ಬಿಟ್ಟವರು ಅಂದ್ರೆ ಕರ್ಮ ಬಿಟ್ಟವರಲ್ಲ, ಕರ್ಮ ಫಲಗಳನ್ನು ಬಿಟ್ಟವರು. ಯಾಕೆ ಭಗವಂತ ಕರ್ಮ ಫಲ ಕೇಳ್ಬೇಡ ಅಂತ ಹೇಳನ್ಪ ಬಿಟ್ಬಿಡೋದು. ಯಾಕೆ ನೋಡ್ರಿ ಸ್ವಾರಸ್ಯದ ದೇವರಂತಾನ, ನೀ ಇಷ್ಟ ವಿಚಾರ ಮಾಡು, ಫಲ ಬೇಕು ಅಂತ ನಿನಗೇನು ಅಧಿಕಾರದ ಹೇಳೋಣಂತ. ಎಲ್ಲಿ ಅಧಿಕಾರದ? ಸಂಧ್ಯಾವಂದನೆ ಮಾಡು ಅಧಿಕಾರದ, ಸಂಧ್ಯಾವಂದನೆ ಬಿಡು ಅಧಿಕಾರದ, ಊಟ ಮಾಡು ಬಿಡು ಅಧಿಕಾರದ. ಉಳಿದದಕ್ಕೆ ಏನು ಅಧಿಕಾರದ? ನಿಂಗೆ ಉಂಡ ಮೇಲೆ ಜೀರ್ಣ ಆಗು ಅಧಿಕಾರ ಇಲ್ಲ ನಿನಗೆ. ಆದರೆ ಮರುದಿವಸ ಊಟ ಮಾಡಬೇಕು, ಇಲ್ಲೇ ಇದ್ರೆ ಲಂಗಣಂ ಪರಮೌಷಧಂ. ಫಲ ನಮ್ಮ ಕೈಯಾಗಿಲ್ಲ, ಯಾವಾಗಲೂ ಫಲ ಅವನ ಕೈಯಾಗ. ಅದಕ್ಕೆ ದೇವರಂದ್ರ ಮಾ ಫಲೇಶ ಕದಾಚನ. ಅದಕ್ಕೆ ಇಲ್ಲಿ ದೇವರು ಹೇಳ್ಬೇಕಾರಂದ ಮತ್ಕೃತೆ ತ್ಯಕ್ತ ಕರ್ಮಾಣ, ನನಗಾಗಿ ಎಲ್ಲ ಕರ್ಮ ಫಲಗಳನ್ನು ಬಿಟ್ಟರು. ದೇವ್ರು ಹೇಳ್ಯಾನ ಫಲ ಅಪೇಕ್ಷೆ ಮಾಡಿ ಬಿಟ್ಬಿಡೋದು ಅಷ್ಟೇ ಕೆಲಸ. ಇದಾಯ್ತಾ. ಇನ್ನು ಮತ್ತೆ ಮುಂದಿಂದು ತ್ಯಕ್ತ ಸ್ವಜನ ಬಾಂಧವಾಗ, ಎಲ್ಲ ತಮ್ಮ ಬಂಧು ತಮ್ಮ ಜನರನ್ನ ಬಿಟ್ಬಿಟ್ರು. ಅದಕ್ಕೆ ಸ್ವಾಮಿಗಳಾಗಿದ್ರು ಅಂತ ಅರ್ಥ ಮಾಡ್ರಿ ಕೆಲವರೆಲ್ಲ. ಅಂದ್ರೆ ನಮ್ಮವರೆಲ್ಲ ಮತ್ತು ಬೇರೆಯವ್ರು ಹಿಂಗೆ ಇಲ್ಲ. ಸ್ವಜನ ಎಲ್ಲ ಬಂಧುಗಳನ್ನ ಬಂದು ಎಲ್ಲ ಬಿಟ್ಬಿಟ್ಟಾರೆ ಅಂದ್ಮೇಲೆ ಸ್ವಾಮಿಗಳು ಆದ್ಮೇಲೆ ಬಿಡ್ತಾರೆ. ಮತ್ತು ಸೋಸಗಳು ಹೆಂಗೆ ಬಿಡ್ತಾರೆ? ಅದಕ್ಕೆ ಒಂದರ್ಥ ಸ್ವಾಮಿಗಳು ಸಜ್ಜನರು ಅಂತ ಹಿಂಗೆ ಅರ್ಥ ಮಾಡ್ಯಾರ. ಏನು ತಪ್ಪಿಲ್ಲ, ನಡೀತಾರೆ ಸ್ವಾಮಿಗಳು ಸಜ್ಜನರು ಅಂತ. ಆದರೆ ಇಲ್ಲಿ ಹೇಳ್ಬೇಕಾದದ್ದು ಬೇರೆ ಅರ್ಥದ. ಏನು ಹೇಳ್ಬೇಕಾಗ್ಯದ ಅಂದ್ರೆ ವಿಜಯಧ್ವಜ ತೀರ್ಥರು ಬರೀಬೇಕಾದ್ರೆ ಸ್ವಜನ ಬಾಂಧವಾ ಲೌಕಿಕಾ ನತು ಪಾರಲೌಕಿಕಾ. ವಿಜಯಧ್ವಜ ತೀರ್ಥರಂತಾರೆ ಲೌಕಿಕ ನಮ್ಮ ಸಂಬಂಧಿಗಳು ಅಂತೇನಿದ್ದಾರೆ ಅವ್ರನ್ನೆಲ್ಲ ಬಿಡಬೇಕು, ಪಾರಲೌಕಿಕ ನಮ್ಮ ಸಂಬಂಧಿಗಳು ಅಂತೇನಿದ್ದಾರೆ ಅವ್ರು ಹಿಡ್ಕೊಂಡಿರ್ಬೇಕು. ಇದು ತ್ಯಕ್ತ ಸ್ವಜನ ಬಾಂಧವ ಅಂತ. ಸೊ ನಮ್ದೊಂಚೂರು ಅರ್ಥ ಇಟ್ಕೊಳ್ಳೋಣ. ಮತ್ತು ಅವ್ರದ್ದು ಅಷ್ಟು ಹೇಳಿವಿ, ನಮ್ಮದು ಅಷ್ಟೇ ಯಾಕೆ ಬಿಡಬೇಕು ಅಂದರೆ ತ್ಯಕ್ತ ಸ್ವಜನ ಬಾಂಧವ ಭಗವಂತನ ಪ್ರೀತಿಗಾಗಿ ಹೆಂಡತಿ ಮಕ್ಕಳು ಗಂಡ ಅಪ್ಪ ಅಮ್ಮ ಎಲ್ಲರೂ ಬಿಟ್ಟು ಬಂದಿರ್ಬೇಕಂತ. ಬಿಟ್ಟು ಬಂದ್ರೆ ಭಗವಂತ ಪ್ರೀತಿ ಆಗ್ತದೆ ರೀ. ಏನು ಅರ್ಥ ಆಗಿಲ್ಲ ನೀವು ಹೇಳಿದ ಈಗ ಎಲ್ಲರೂ ಬಿಟ್ಟು ಬರೋದಂತ. ಅವರು ಅವತ್ತು ಶರತ್ ಕಾಲದ ಹುಣ್ಣಿಮೆ, ಶರತ್ ಪೂರ್ಣಿಮಾ ದಿವಸ ಎಲ್ಲ ಗೋಪಿಕಾಸ್ತ್ರೀಯರು ಬಂದಿದ್ರಂತ ಕೃಷ್ಣನ ಕಡೆಗೆ. ಬಂದ್ರೆ ಕೃಷ್ಣ ಕಾಣ್ಲಾರ್ದು ಹೋಗ್ಬಿಟ್ಟವ. ಕಾಣ್ಲಾರ್ದು ಹೋದ್ಕೊಳ್ಳಿ ಅವರು ಶುರು ಮಾಡಿದ್ರು ಜಯತಿ ತೇದಿಕಂ ಜನ್ಮನ ವ್ರಜ. ಅಲ್ಲಿ ಹೇಳುವಾಗ ಪತಿ ಸುತಾನ್ವಯ ಭ್ರಾತೃ ಬಾಂಧವಾನ್
ಅತಿ ವಿಲಂಘ್ಯತೆ ಗಚ್ಚುತಾಗತ. ಕೃಷ್ಣ ನಿನ್ನ ಸಲುವಾಗಿ ಪತಿ ಸುತಾನ್ವಯ, ಮಕ್ಕಳು, ಗಂಡ, ಮನಿ ಎಲ್ಲ ಬಿಟ್ಟು ಬಂದಿ. ತೆಕ್ತ ಸ್ವಜನ ಬಾಂಧವ, ಇದರ್ಥ ಅದಕ್ಕೆ. ತೆಕ್ತ ಸ್ವಜನ ಬಾಂಧವ ಅಂದ್ರೆ ದೇವ್ರ ಸಲುವಾಗಿ ಎಲ್ಲ ಬಿಟ್ಟು ಬರ್ಲಿಕ್ಕೆ ರೆಡಿ ಇರ್ಬೇಕು. ದೇವ್ರ ಕರೆದ ಅಂದ್ರೆ ಒಟ್ಟು ಬಿಟ್ಟು ರೆಡಿ ಆಗಿರ್ಬೇಕು. ದೇವ್ರ ಕರೆದಂತ ಒಬ್ರು ಯಾರಿಗೋ ಬರ್ರಿ ಮೋಕ್ಷಕ್ಕೆ ವೈಕುಂಠಕ್ಕೆ ಬರ್ರಿ ಅಂತ ಹೇಳಂತ ಇಷ್ಟು ಲಘು ಏನು ಬರೋ ಇದು ಇಲ್ಲ ಒಂದು ಸ್ವಲ್ಪ. ಯಾಕಂದ್ರೆ ಒಬ್ರು ವೈಕುಂಠ ಸಮಾರಾಧನೆ ಮುಗಿಸ್ಕೊಂಬರ್ಬೇಕಾಗ್ಯದ, ನಿಮ್ಮ ವೈಕುಂಠಕ್ಕೆ ಬರೋಂಗಿಲ್ಲ, ವೈಕುಂಠ ಸಮಾರಾಧನೆ ಮುಗಿಸ್ಕೊಂಬರ್ತೀವಿ ಅಂತ ಹೇಳಿದಂತ. ಆದ್ ಬಿಡುವಂತ ವೈಕುಂಠ ಸಮಾರಾಧನೆ ಆದ್ಮೇಲೆ ಬಂದಂತ ಮತ್ತೆ ಇಲ್ಲ ಇಷ್ಟು ಲಘು ಬರೋದಿಲ್ಲ, ಇನ್ನೂ ಸ್ವಲ್ಪ ನಮ್ಮ ಕೆಲಸವ ಆಮೇಲೆ ಬರ್ತೀವಿ ಅಂತ ಹೇಳಿದಂತ. ದೇವ್ರ ಕರೆದಾಗ ನಾವು ಹೋಗೋದಿಲ್ಲ, ಎಲ್ಲಾರಿಗೆ ಬಾಯಾಗದ ವೈಕುಂಠಕ್ಕೆ ಹೋಗ್ಬೇಕು ಅಂತ. ಅಕಸ್ಮಾತ್ ನಾವು ಬಂದು ಕರೆದ್ರೆ ಇನ್ನೊಮ್ಮೆ ಯಾವಾಗ ಮಾತು ಹೇಳಿ ಕಳಿಸ್ತಿರ್ತೀವಿ ನಾವು. ಯಾಕೆ ನಮ್ಮವ್ರು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ ನಮ್ಗೆ. ಪತಿ ಸುತಾನ್ವಜ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೆ ಕೆಚ್ಚುತಾಗತಾ. ಗೋಪಿಗೀತೆ ಹೇಳುವಾಗ ಅಷ್ಟು ಚಂದ ಹೇಳ. ಇದನ್ನೇ ವ್ಯಾಖ್ಯಾನ ಮಾಡಿರಲ್ಲಿ. ತೆಕ್ತ ಸ್ವಜನ ಬಾಂಧವ ಕೃಷ್ಣ ಕರದ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮನೆಯಲ್ಲಿ ಆಡಿಸುವ ಮಕ್ಕಳನ್ನ, ತೊಟ್ಟಲಲ್ಲಿ ತೂಗುವಂತಹ ಮಕ್ಕಳನ್ನ ಬಿಟ್ಟರು. ಒಬ್ಬ ಹೆಣ್ಮಗಳು ಕೂಸಿ ಹಾಲು ಕುಡ್ಸ್ಕೋತ ಕೂತಿದ್ಲಂತ. ಯಾವಾಗ ಕೃಷ್ಣ ಕರೆದ ಕೂಸಿನ ಅಲ್ಲೇ ಒಗದು ಹೋಯ್ಬಿಟ್ಲಿಕ್ಕೆ. ಈ ನಿರ್ದಯಿತ ಎಂದು. ನಿರ್ದಯಿತ ಎಲ್ಲ ನನ್ನ ಸಂಕಟ ನನಗದ, ನೀ ಕೂಡಿಲ್ಲ ಅನ್ಲಕ್ಕಿ ಅಲ್ರಿ. ಆ ಕೂಸಿ ಎಂತ ತಪ್ಪು ಮಾಡಿದ್ ಪಾಪ. ಕೊಂಕಳ ಹಾಕೊಂಡು ಹೋಗ್ಬಿಟ್ರೆ ಮುಗಿದು ಹೋಗ್ತಿದ್. ಬಗಲ ಹಾಕೊಂಡು ಹೋಗಿದ್ರ ಅಂದ್ರೆ ಆಕಿ ಅನ್ಲು, ಕೃಷ್ಣ ನನಗ್ ಕರೆದಾನ, ನಿನಗ್ ಕರೆದಿಲ್ಲ. ನನ್ನ ಹೊಟ್ಟೆಗೆ ಹುಟ್ಟಿದ್ದಕ್ಕೆ ನೀ ನನ್ನ ಜೊತೆಗೆ ಬಂದ್ರೆ ಗತಿ ಏನು ಮುಂದೆ? ನಾ ಅಷ್ಟು ಪುಣ್ಯ ಮಾಡೀನಿ, ನನ್ನ ಕರೀಲಿಕ್ಕೆ ನಾ ಅಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡ್ ಬಂದೀನಿ. ಬರೀ ನನ್ನ ಹೊಟ್ಟೆಗೆ ಹುಟ್ಟಿದ ಮಾತ್ರಕ್ಕೆ ನನ್ನ ಜೊತೆ ಬರೋ ಹಂಗಿಲ್ಲ. ಎರ್ಕೊಳ್ಳೋರು ಬುಡಕ ಡೊಕ್ಕೊಂಡು ಎದ್ದು ಹೋಗ್ಬಿಟ್ರು ಮಾಡೋ ಹಂಗಿಲ್ಲ ಕೆಲಸ. ಅದನ್ನು ಪಾದ ಪೂಜಾ ಮಾಡೋರು ಕೆಲವರು ಪ್ರೋಕ್ಷಣೆ ಮಾಡ್ಕೊಳ್ಳೋ ಪಾದ ಪೂಜೆ ಮಾಡಿದವ್ರು ಹಿಂದ್ ಕೂತ್ ಬಿಟ್ಟಿರ್ತಾರ, ಪ್ರೋಕ್ಷಣೆ ಮಾಡಿದವ್ರು ಏನ್ರಿ ಭಾರಿ ಆಗ್ಬಿಡ್ತು ಅಂತ ಆಗ್ಬಿಟ್ಟಿರ್ತದ. ಹಂಗ ನೀ ಸಾಧನ ಮಾಡ. ಮತ್ತೆ ನಿನಗವ ಕರೀಲಿ ಅವಾಗ ನೀ ಹೋಗು. ನನ್ನ ಹೊಟ್ಟೆಗೆ ಹುಟ್ಟಿದ ಮಾತ್ರಕ್ಕೆ ನಾನು ಹಿಂದೆ ಬಂದೆ ಬೆನ್ನು ಹತ್ಕೊಂಡು ನನಗೂ ದೇವ ದರ್ಶನ ಆಯ್ತು ಅಂತಲ್ಲ. ತಿ ಸುತ ಅನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯ ಅಚ್ಯುತಾಗತ. ಅವ್ರನ್ನ ಎಲ್ಲಾರನ್ನೂ ದಾಟಿ ಬೇಡ ಅಂದ್ರು ಬಿಟ್ಟು ಯಾರು ತಡದ್ರಂತ. ಒಬ್ಬಕ್ಕೆ ಹೆಣ್ಮಗಳು ಹೊಂಟಿದ್ಲು, ಸೋಂಕೊಡು ಮನೆಗೆಲ್ಲ ಹೊಂಟಿ ಕತ್ಲಾಗ್ಯದ ಅಂತ ತಿಳ್ಕೊಂಡು ಬೈದ್ರು. ಆಕೆ ಒಂದ ಮಾತಂದ್ಲು, ದೇವ್ರ ದರ್ಶನಕ್ಕೆ ಹೋಗ್ಲಿಕ್ಕೆ ಆಗದೆ ದೇಹ ಇದ್ರೆ ಎಷ್ಟು ಬಿಟ್ಟಟ್ಟು ಸತ್ತ ಹೋಗ್ಬಿಟ್ಲಿ. ಒಂದ ಕ್ಷಣ ನಾನು ಕೃಷ್ಣ ಕರೆದಾನ ಹೋಗ್ಬೇಕಾಗ್ಯದ, ನನ್ನನ್ನು ದೇವರು ನೋಡ್ಲಿಕ್ಕೆ ಆಗಲಿಲ್ಲ, ಈ ದೇಹ ಇದ್ರೇನೋ ಬಿಟ್ರೇನೋ ಒಂದು ಪ್ರಾಣವನ್ನು ಕಳ್ಕೊಂಡ್ಬಿಟ್ಲು. ಮುಗಿದು ಹೋದ ಕೆಲಸ. ಸ್ವಜನ ಬಾಂಧವಾಹ ಎಲ್ಲ ಬಿಡ್ಬೇಕಾಗ್ತದೆ. ದೇವರನ್ನ ಕಾಣಬೇಕಾದ್ರೆ ಅಷ್ಟು ಬಿಡ್ಲಿಕ್ಕೆ ರೆಡಿ ಇರ್ಬೇಕ್ರಿ. ಮತ್ತೊಂದು ಕೇಳ್ರಿ, ಏನ್ ತೆಕ್ತ ಸ್ವಜನ ಬಾಂಧವಾಹ ಇವರೆಲ್ಲ ಬಂದಿದ್ರೆ ಬಿಟ್ಟು ಬಂದಿದ್ರೆ ಅವ್ ಕೃಷ್ಣ ಕೇಳಿದಂತ, ಏನ್ರವಾ ಯಾಕೆ ಬಿಟ್ಟು ಬಂದ್ಬಿಟ್ರು ಸುಳ್ಳ ಮನಿನೆಲ್ಲ, ನೀವು ಹೋಗ್ಬೇಕು ಬೇಡ ಅಂತ ಕೇಳಿದಂತ. ಇದಕ್ಕಿಂತ ಮೊದ್ಲ ಇದು ಆಮೇಲೆ ಹೇಳ್ಯಾರ ಅವರು. ಮೊದ್ಲೇ ಕೇಳಿದಂತ, ಬಿಟ್ಟು ಬಂದಾರ ಯಾಕೆ ನೀವು ಹೋಗಂಗಿಲ್ಲ ಬಿಡಂಗ. ಅಲ್ಲಿ ಹೋಗಂತ ಯಾಕಂತಿ ಅದನ್ನ ಹೇಳಿ ಮೊದ್ಲೇ ಇದ್ದು ಅಂದ್ರು. ಅಲ್ಲಿ ಹೋಗುವಂತ ಯಾಕಂತಿ, ಮನಿಗೆ ಹೋಗುವಂತ ಯಾಕಂತಿ ಅಂದ್ರೆ ಏನಾಗ್ತದಕ್ಕೆ? ಗಂಡ ಸೇವಾ ಮಾಡಬೇಕು, ಅತ್ತಿ ಮಾವ ಸೇವಾ ಮಾಡಬೇಕು, ಮಕ್ಕಳು ಪಾಲನೆ ಪೋಷಣೆ ಮಾಡಬೇಕು, ಹಿಂಗೆಲ್ಲ ಇರ್ತದೆ. ಅದಕ್ಕೆ ಹೋಗ್ಬೇಕು. ಸರಿ ಆತ ಹೋದ್ವಿ ಅಂತ ಇಟ್ಕೋ. ಹೋದ್ಮೇಲೆ ಅವ್ರು ಸೇವಾ ಮಾಡಿದ್ವಿ ಅಂತ ಇಟ್ಕೋ. ಸೇವಾ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರು. ಸೇವಾ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅರ್ಥ ಏನಕ್ಕೆ? ನಾ ಪ್ರೀತ ಆಗ್ತೀನಿ. ಸರಿ, ನೀ ಪ್ರೀತ ಆದ್ಮೇಲೆ ಏನ್ ಮಾಡ್ತಿ? ನನ್ನ ಹತ್ರ ಕರ್ಕೋತೀನಿ. ಮತ್ತೆ ಈಗೇನ್ ಮಾಡ್ಲಿಕ್ಕೆ ಅಂತ ಕೇಳೋರಿಗೆ. ಈಗೇನ್ ಮಾಡ್ಲಿಕ್ಕೆ ಮತ್ತೀಗ ದಂಡ ಸಪಮಾನ ನ್ಯಾಯ ಆಗ್ಯದ ನಿಮ್ದು. ಇಲ್ಲಿ ಈಗ ಅಲ್ರಿ ಎದುರಿಗೆ ಕೂತಿ ನೀನ ಮತ್ ನೀನ್ ಅಲ್ಲಿಗತ್ತಿ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಅವ್ರ ಸೇವಾ ಮಾಡಿ ಮತ್ ಇಲ್ವಾ ಅಂತ ಮತ್ ಅದು ಮಾಡಿದ್ದಕ್ಕೆ ಇಲ್ಲಿ ಬಂದೀವಿ ಈಗ ನಾವು. ತೆಕ್ತ ಸ್ವಜನ ಬಾಂಧವಾಹ ಅಂದ್ರೆ ನಮ್ಮ ಬಂಧುಗಳನ್ನ ಬಿಡಬೇಕು. ಯಾಕೆ ಹಿಡ್ಕೋಬೇಕು ಅಂತ ಹೇಳ್ರಿ. ಮೊದಲನೇದು ಯಾಕೆ ಹಿಡ್ಕೋಬೇಕು ಅಂದ್ರೆ ಅವರ ಸೇವಾದಿಗಳನ್ನು ಮಾಡೋದ್ರಿಂದ ಭಗವಂತ ಸಿಗುತ್ತಾನೆ. ಭಗವಂತ ಸಿಕ್ಕ ಮೇಲೆ ತೆಕ್ತ ಸ್ವಜನ ಬಾಂಧವ ಇವ್ರು ಬಿಡಬೇಕು. ನೋಡ್ರಿ, ಒಂದು ವೇಳೆ ಈ ಸ್ವಜನ ಬಂಧುಗಳು ಭಗವಂತನ ಕಾರ್ಯವನ್ನ ಮಾಡುವುದಕ್ಕೆ ವಿಘ್ನ ಮಾಡಿದರೆ ತೆಕ್ತ ಸ್ವಜನ ಬಾಂಧವ ಬಿಟ್ಬಿಡ್ಬೇಕು ಅವ್ರನ್ನ. ವೃಷಭನಾಮಕ ಪರಮಾತ್ಮ ಪಂಚಮಸ್ಕಂದಲ್ಲಿ ಉಪದೇಶ ಮಾಡ್ತಾ ಇರುವಾಗ ಮಕ್ಕಳಿಗೆ ಹೇಳ್ತಾನೆ, ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಜನನೀನ ಸಾಸ್ಯಾತ್. ಇವ್ರು ಯಾರು ಅಲ್ಲೇ ಅಲ್ಲ, ನಮ್ಮ ಬಂಧುಗಳೇ ಅಲ್ಲ ಇವ್ರು. ಯಾಕಂದ್ರೆ ಮೋಚಯದ್ಯ ಸಮುಪೇತ ಮೃತ್ಯುಂ. ನಮಗೆ ಬಂದ ಮರಣವನ್ನ ಪರಿಹಾರ ಮಾಡಲಿಲ್ಲ ಅಂದ್ರೆ ಇವ್ರು ಯಾರು ನಮ್ಮವ್ರು ಅಲ್ವೇ ಅಲ್ಲ. ತೆಕ್ತ ಸ್ವಜನ ಬಾಂಧವ ಬಿಟ್ಬಿಡ್ದು ಇವ್ರನ್ನೆಲ್ಲಾರು. ನೋಡ್ರಿ, ಇವರೆಲ್ಲ ಇದ್ದದ್ದು ಎದಕ್ಕೆ ನಮಗೆ? ನಮ್ಮ ಬಂಧುಗಳು ಅಂತ ಕರ್ಸ್ಕೊಂಡವರು, ದೇಹಾನುಬಂಧಿಗಳು ಅಂತ ಕರ್ಸ್ಕೊಂಡವರು ಅಂದ್ರೆ ನಮ್ಮನ್ನ ಅವ್ರ ಮ್ಯಾಲ್ ಕರ್ಕೊಂಡು ಹೋಗ್ಲಿಕ್ಕೆ ಇದ್ದಾರೆ ಅವ್ರು. ನಾವು ತಂದೆ ಸೇವಾ, ತಾಯಿ ಸೇವಾ, ಅತ್ತಿ ಸೇವಾ, ಮಾವನ ಸೇವಾ, ಯಾರ್ದು ಸೇವಾ ಮಾಡ್ಲಿಕ್ಕತ್ತೀವಿ. ಯಾಕೆ ಮಾಡ್ಲಿಕ್ಕತ್ತೀವಿ ಅಂದ್ರೆ ಈ ಸೇವಾದಿಂದ ನಮಗೆ ಔನ್ನತ್ಯ ಮ್ಯಾಲಿನ ಮಟ್ಟ ಬರ್ತದ ಅಂತ ಮಾಡ್ಲಿಕ್ಕತ್ತೀವಿ. ಅದಕ್ಕೆ ಅವ್ರು ವಿಘ್ನ ಆದ್ರೆ ತೆಕ್ತ ಸ್ವಜನ ಬಾಂಧವ ಬಿಟ್ಬಿಡೋದ, ಏನು ವಿಚಾರ ಮಾಡೋಂಗಿಲ್ಲ ಇಲ್ಲ ಅವ್ರನ್ನ. ಮತ್ಕೃತೆ ತೆಕ್ತ ಕರ್ಮಾಣ ತೆಕ್ತ ಸ್ವಜನ
ಬಾಂಧವಾಹ ಇಷ್ಟರ್ಥವನ್ನ ಮಾಡಿದ್ದಾರೆ. ಸರಿ, ಇನ್ನಾದ್ಮೇಲೆ ಮತ್ತೆ ಮುಂದೇನ್ ಮಾಡ್ತಿರ್ತಾರ ಅವರು ಅಂದ್ರೆ ಮದಾಶ್ರಯಾ ಕಥಾ ಮೃಷ್ಟಾ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾನ್ ತಾಪಾನ್ ಐಕಾತ್ಮಗತಚೇತಸಃ. ನನ್ನ ಕಥೆಗಳನ್ನೇ ಯಾವಾಗಲೂ ಹೇಳ್ತಾರ, ಅದು ಸಜ್ಜನರ ಲಕ್ಷಣ. ಇಷ್ಟು ಹೇಳಿದ ಮೊದಲೇ ಮಾತು. ಅದ್ರಾಗ ಒಂದು ಸ್ವಲ್ಪ ಸೇರಿಸ್ತಾನ್ರಿ ಮತ್ತೆ ಏನು, ನನ್ನ ಕಥೆಗಳನ್ನ ಕೇಳ್ತಾರ, ಎರಡನೇದ್ದು ಹೇಳ್ತಾರ. ಹೆಂಗೆ ಕೇಳ್ತಾರ? ಕೆಟ್ಟ ಅನಾಸಕ್ತಿಯಿಂದ ಏನೋ ಕೇಳಬೇಕು. ಮೃಷ್ಟಾನ್ನ ಅಂತಿರಿಲ್ಲ. ಮೃಷ್ಟಾನ್ನ ಅಂದ್ರೆ ಏನು? ಒಳ್ಳೆ ಊಟ ಆಗ್ತಿವತ್ತು ಮೃಷ್ಟಾನ್ನ ಊಟ ಅಂದ್ರೆ ವಿತ್ ಇಂಟ್ರೆಸ್ಟ್. ನಮಗಲ್ಲಿ ಭಾರಿ ಆಸಕ್ತಿ ಅದು, ಅದಕ್ಕೆ ಆ ಅನ್ನ ಮೃಷ್ಟಾನ್ನ ಆತು. ಏನು ಮಾಡಿರಂಗಿಲ್ರಿ, 2 ಭಕ್ರಿ ಒಂದು ಚಟ್ನಿ ಪುಡಿ ಇರ್ತದೆ, ಕೆಟ್ಟ ಹಸಿವಾಗಿರ್ತದೆ, ಇಂಟ್ರೆಸ್ಟಿಂದ ಊಟ ಮಾಡಿರ್ತೀವಿ, ಮೃಷ್ಟಾನ್ನ ಭೋಜನ ಇವತ್ತು ಅಂತೀವಿ. ನೋಡ್ರಿ, ಭಗವಂತನ ಕಥೆಯನ್ನ ಕೇಳುವಾಗ ಮೃಷ್ಟಾಹ ಕಥಾಹ ಶೃಣ್ವಂತಿ, ರುಚಿಯಾದ ಕಥೆಗಳನ್ನ ಕೇಳ್ತಾರಂತೆ. ಕಥೆಯೊಳಗೆ ರುಚಿ ಇರಬೇಕು. ಕಥೆಯೊಳಗೆ ರುಚಿ ಇದ್ದಿದ್ದಿಲ್ಲ ಅಂದ್ರೆ ಏನು? ಕಥೆಯೊಳಗೆ ರುಚಿ ಇದ್ದಿದ್ದಿಲ್ಲ ಅಂದ್ರೆ ಹೊಗೆ. ಆದ್ರಿಂದ ಕೇಳ್ತಾರಷ್ಟೇ ಅಲ್ಲ, ಕಥಯಂತಿ ಹೇಳುತ್ತಾರೆ, ರುಚಿಯಾಗಿ ಕೇಳ್ತಾರೆ, ರುಚಿಯಾಗಿ ಹೇಳ್ತಾರೆ. ಅದರ ಅರ್ಥ ಕಥಾಶ್ರವಣ ಮಾಡುವಾಗ ಅಷ್ಟು ಆಸಕ್ತಿಯಿಂದ ಶ್ರವಣ ಮಾಡಬೇಕು, ಹೇಳುವಾಗ ಇನ್ನೊಬ್ಬರಿಗೆ ರುಚಿ ಎನಿಸುವಂತೆ ಹೇಳಬೇಕು, ಮನೋಹರವಾಗುವಂತೆ ಹೇಳಬೇಕು. ಮದಾಶ್ರಯಾ ಕಥಾ ಮೃಷ್ಟಾ ಶೃಣ್ವಂತಿ ಕಥಯಂತಿ ಚ. ಯಾದವಾರ್ಯ ಬರೀತಾರೆ. ಮದಾಶ್ರಯ ಅಂದ್ರೆ ಅರ್ಥ ಏನು? ಮತ್ ಪ್ರತಿಪಾದಕ ಅಂತ ಅರ್ಥ. ಅಂದ್ರೆ ಏನು? ಭಗವಂತನನ್ನೇ ಭಗವಂತನನ್ನ ಹೇಳುವಂತಹ ವಾಕ್ಯಗಳು ಅಂತೇನವ. ಕಥಾ ಅಂದ್ರೆ ವಾಕ್ಯಗಳು. ಭಗವಂತನನ್ನ ಹೇಳುವಂತಹ ವಾಕ್ಯಗಳನ್ನ ಮಾತ್ರ ಅವರು ಕೇಳ್ತಾರೆ. ಭಗವದ್ ವಿಷಯವಲ್ಲದ ವಾಕ್ಯಗಳನ್ನ ಕೇಳುವುದಿಲ್ಲ. ಭಗವಂತನ ವಿಷಯವನ್ನ ಎಷ್ಟೇ ವಾಕ್ಯಗಳು ಹೇಳಿ ಅಷ್ಟೆಲ್ಲ ವಾಕ್ಯಗಳನ್ನು ಕೇಳ್ತಾರೆ. ಭಗವಂತನ ವಾಕ್ಯವಲ್ಲದ ವಿಷಯವಲ್ಲದ ವಾಕ್ಯವನ್ನ ಕೇಳುವುದಿಲ್ಲ. ಯಾಕಂದ್ರೆ ಅವರಿಗೆ ರುಚಿಸುವುದಿಲ್ಲ. ಆಚಾರ್ಯರಂದ್ರು ತದಲಂ ಬಹುಲೋಕ ವಿಚಿಂತನಯ ಪ್ರಬಡಂ ಕುರು ಮಾನಸಮೀಶ ಪದೇ. ತದಲಂ ಕುರು, ರುಚಿ ಹತ್ಲಿಲ್ಲ ಅಂದ್ರೆ ಬಿಟ್ಬಿಡು. ಉಟುಕೂತಾಗಂತೀವಿ ಇಲ್ಲ, ಸೇರಂಗಿಲ್ಲ, ಬಿಡು. ನೋಡ್ರಿ, ಉಟುಕೂತ ನಾವ್ ಇದನ್ನ ಕೊಟ್ಟಿವಿ ಅವರಿಗೆ. ನಮ್ಮ ಮಕ್ಕಳು ಯಾರು ಊಟಕ್ಕೂದ್ದು ಅಂದ್ರೆ ಈ ಅಪ್ಪ ಸೇರಂಗಿಲ್ಲ ಬಿಡು ಅಂತೀವಿ. ತಿನ್ನು ಅನ್ನಂಗಿಲ್ರಿ, ನಾವು ಒತ್ತಾಯ ಮಾಡಂಗಿಲ್ಲ. ಯಾಕಂದ್ರೆ ನಾವು ಸೇರ್ಲಾರ್ದು ಈಗ ತಿನ್ಸಿದ್ವಿ ಅಂದ್ರೆ ಆಮೇಲೆ ನಾವು ತುರುಕ್ತಾನೆ ನಮಗೆ. ಅದಕ್ಕೆ ಮೊದಲೇ ನಾವು ಎಚ್ಚರಿಟ್ಕೊಂಡ್ಬಿಟ್ಟಿರ್ತೀವಿ, ಬೇಡ ನಿನಗೇನು ಬೇಕಾದ್ ಮಾಡ್ಕೋ ಅಂತೇಳಿ. ಹಾಗಿದ್ಮೇಲೆ ಸೇರದೇ ಇದ್ದದ್ದನ್ನು ಬಿಡುತ್ತಾರೆ ಎನ್ನುವ ಹಾಗೆ ಭಗವಂತನ ವಿಷಯವಲ್ಲದ ವಾಕ್ಯಗಳನ್ನ ಸೇರದೇ ಇದ್ದ ಕೂಡಲೇ ಬಿಟ್ಬಿಡ್ತಾರವರು. ಅದಕ್ಕೆ ಸೇರುವ ವಾಕ್ಯಗಳನ್ನು ಮಾತ್ರ ಕೇಳ್ತಾರ. ಮದಾಶ್ರಯಾ ಕಥಾಹ ಮತ್ ಪ್ರತಿಪಾದಕ ವಾಕ್ಯಾನಿ, ನನ್ನನ್ನೇ ಪ್ರತಿಪಾದನೆ ಮಾಡುವಂತಹ ವಾಕ್ಯಗಳು ಅಂತ ಯಾವುವೋ ಅವನ್ನ ಶೃಣ್ವಂತಿ ಕಥಯಂತಿ, ಕೇಳ್ತಾರ ಹೇಳ್ತಾರ. ಕೇಳೋದು ಮೊದಲು, ಹೇಳೋದು ಆಮೇಲೆ. ಕೆಲವರು ಕೇಳಂಗೆ ಇಲ್ರಿ, ಹೇಳ್ಕೋತ ಹೊಟ್ಬಿಟ್ಟಿರ್ತಾರೆ, ಕೇಳೋದಿಲ್ಲೇ ಇಲ್ಲ ಅಂತ ಕೇಳ್ಬಿಟ್ಟಿವಿ ನಾವು. ಶ್ರೀಮದಾಚಾರ್ಯ ಹೇಳಿದಂಗೆ, ಯಾವಾಗ ಕೇಳಿರಿ ಇವನ್ನೆಲ್ಲ ಅಂತ ಕೇಳಿದ್ರಂತ ಅವ್ರು ಗುರುಗಳ ತಪ್ಪಲಿಕ್ಕೆ. ಪೂರ್ವ ಜನ್ಮ ಸೇವೆ ಹಿಂದಿನ ಜನ್ಮದಾಗ ಕೇಳ್ಬಿಟ್ಟೀನಿ, ಮತ್ತೆ ಈ ಜನ್ಮದಾಗ ಏನು ಮಾಡಿದೆ, ಬರೀ ಹೇಳೋ ಕೆಲಸ ಅಷ್ಟ ಮಾಡ್ತೀವಿ. ನಮ್ಮಲ್ಲೊಬ್ರು ಇದ್ದಾಗ, ಅವ್ರು ಯಾರು ಎನ್ಬೇಡ ಇರ್ಲಿ, ಅವ್ರೇನಂದ್ರೆ ಅಲ್ರಿ ಮತ್ತೆ ನೀವೇನು ಇಸಲೆ ಏನು ದಾನಪನ ಕೊಡೋದಿಲ್ಲ. ಅಲ್ಲೋ ಹೋದ ಜಮ್ದಾಗ ಎಲ್ಲ ಕೊಟ್ಟು ಮುಗಿಸ್ಬಿಟ್ಟಿರಿ, ಈ ಜಮ್ದಾಗ ಸುಳ್ಳು ಯಾಕೆ ಕೊಡೋದು, ಈ ಜಮ್ದಾಗ ಬರೀ ಇಸ್ಕೊಳ್ಳೋದು ಅಷ್ಟ ನನ್ನ ಸಂಕಲ್ಪ. ಅಲ್ರಿ ಕೊಟ್ರೆ ಮತ್ತು ಲಘು ಅನುಕೂಲ ಆಗ್ತದೆ, ಎಲ್ಲ ಭಕ್ತಿ ಶ್ರವಣ ಮೋಕ್ಷ ಎಲ್ಲ ಆಗ್ತದೆ. ಅಲ್ಲೋ ಹುಚ್ಚಪ್ಪ, ಬ್ರಹ್ಮದೇವ್ರಿಗೆ ಇನ್ನೂ 50 ವರ್ಷ, ನೀ ಹೋಗಿ ಏನು ಮಾಡ್ತಿ ಹೊಸರ್ಲೆ, ಹೊಸರ್ಲೆ ಏನು ಮಾಡ್ತಿ, ಅಲ್ಲಿ ಹೋಗಿ ಕೊಡೋದು. ಅದಕ್ಕೆ ಇಲ್ಲೇ ಕೂತೀನಿ ನಾ ಇಸ್ಕೊಂಡು ನಾವು ಇಷ್ಟು ಚಾಡೆ ಇರ್ತಾರೆ, ಬರೀ ಚಾಡೆ ಇರ್ತಾರೆ. ಅದಕ್ಕೆ ಮದಾಶ್ರಯಾ ಕಥಾ ಮೃಷ್ಟಾ, ದೇವರಂತಾನ ಮೃಷ್ಟವಾದ ಕಥೆಗಳು, ರುಚಿಯಾಗಿರ್ಬೇಕು ಆ ಕಥೆಗಳು. ಅಂತಹ ಕಥೆಗಳನ್ನು ಕೇಳುತ್ತಾನೆ. ಶೃಣ್ವಂತಿ ಕಥೆಯಂತಿ ಚ. ಅಷ್ಟೇ ಅಲ್ಲ, ಈ ಭಗವಂತನಿಗಾಗಿ ತಪಂತಿ ವಿವಿಧಾನ್ ತಾಪಾನ್, ಎಂಥ ವ್ರತಗಳನ್ನು ಮಾಡಲಿಕ್ಕೂ ತಯಾರಿದ್ದಾರೆ. ಭಗವಂತನ ಪ್ರೀತಿ ಆಗ್ತದೆ ಅಂದ್ರೆ ಬೇಕಾದಂಥ ಕಠಿಣ ವ್ರತಗಳನ್ನು, ಚಾಂದ್ರಾಯಣ, ಕೃಚ್ಛ ಚಾಂದ್ರಾಯಣ, ಅದರಾಗ ಪಿಪೀಲಿಕಾ ಚಾಂದ್ರಾಯಣ ಮತ್ತೊಂದು, ಮುಗಿದೊಂದು ನೂರಾಯಣ ಚಾಂದ್ರಾಯಣ, ಕೃಚ್ಛ ವ್ರತ ಮತ್ತೊಂದು, ಅದಾದ್ಮೇಲೆ ಚಾತುರ್ಮಾಸ್ಯ, ಏಕಾದಶಿ, ವಿಷ್ಣು ಪಂಚಕ, ನಕ್ತ ಭೋಜನ, ದಿವಾ ಭೋಜನ, ದಿಕ್ಕು ಮತ್ತೊಂದು, ಮುಗಿದೊಂದು. ಇವೆಲ್ಲ ಎದಕ್ಕೆ ಮಾಡೋದು ಅಂದ್ರೆ ಭಗವಂತ ಪ್ರೀತಿ ಆಗ್ತಾನೆ. ತಪಂತಿ ವಿವಿಧಾನ್ ತಾಪಾನ್. ಅಲ್ರಿ, ಇಷ್ಟು ನೀವು ದೇವರು 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 ಅಂತ ಅವನ್ನ ಬೆನ್ನು ಹತ್ತು ಬಿಟ್ರೆ ಉಳಿದವ್ರು ನಿಮ್ಮನ್ನು ಬಿಡ್ತಾರನ? ಮತ್ತೆ
ಉಳಿದವ್ರು ಕೂತಿರ್ತಾರಲ್ಲ, ಬಾಜು ಕಾಜು ಕೂತಿರ್ತಾರಲ್ಲ, ಅವ್ರು ಬರೀ ಒಬ್ಬರಿಗೆ ಆಚಾರಿಗೆ ಹಗಲೆಲ್ಲ ಪ್ರವಚನ ಕರೆಯೋದು, ಹಗಲೆಲ್ಲ ಅವರಿಗೆ ಅಲಂಕಾರ ಕೂಡಿಸೋದು. ಉಳಿದ ಆಚಾರ ಏನು ಮಾಡ್ತಾರೆ? ಹಂಗಲೇ ಹೇಳಿಕೋಬಾರ್ದು. ಉಳ್ದವ್ರು ಬಿಡ್ತಾರ್ರಿ ಮನೆ. ಹಂಗೆ ಇಷ್ಟು ಪರಿಯಿಂದ ಭಗವಂತ 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 ಅನ್ಕೋತ್ ಕೂತ್ರೆ ಉಳ್ದವ್ರು ಬಿಡ್ತಾರ ಅಂದ್ರೆ ಉಳ್ದವ್ರು ಏನ್ ಮಾಡ್ತಾರೆ? ನಮಗೆ ಹಿಂಗಿದ್ದಾರೆ ಭಗವದ್ ಭಕ್ತರು. ಯಾಕ? ಐಕಾತ್ಮಗತ ಚೇತಸಃ ಇದೊಂದು ಶಬ್ದ. ಅದಕ್ಕೆ ಆಚಾರ್ಯ ಮತ್ತೆ ವ್ಯಾಖ್ಯಾನ ಬರೀತಾರೆ. ಏನು? ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಹೇಳ್ತಾರೆ. ಏಕಾತ್ಮಗತ ಚೇತಸಃ ಅಂದ್ರೆ ಜೀವಬ್ರಹ್ಮ ಒಂದು ಅಂತ ಅರ್ಥ ಮಾಡಿಬಿಟ್ಟಾರ. ಅಲ್ಲ, ಕೆಲವರು ಪಾಠನೆ ಬರೀ ಹೇಳಿದ್ದಾರೆ. ಆಚಾರ್ಯ ಬರೀತಾರೆ, ಏಕಃ ಪೂರ್ಣಃ ಹರಿಹಿ ನ ಅನ್ಯ. ಸರ್ವೋತ್ತಮನಾದವ ಭಗವಂತ ಒಬ್ಬನ, ಅವನ ಪೂಜೆ ಮಾಡೋದು. ಅಲ್ಲ, ಮತ್ತು ಉಳಿದವರು ತದ್ವಶಾಹ ಇತರೆ. ಉಳಿದವರೇನಿದ್ದಾರೆ ನೋಡ್ರಿ, ಅವರೆಲ್ಲ ಅವನ ಆಳು. ಕಿಂಕರ ಶಂಕರಾದ್ಯಾಹ ಇತಿ ಜ್ಞಾನಂ ಸ್ಥಿರಂ ಯತ್. ಈ ಜ್ಞಾನ ಯಾರಿಗೆ ಗಟ್ಟಿ ಅದನೋ ಅವನೇ ಐಕಾತ್ಮಗತ ಚೇತಸಃ. ಅದಕ್ಕೆ ಅವನು ದೇವರ ಆರಾಧನೆ ಮಾಡ್ತಾನವ. ಇತರ ದೇವತೆಗಳು ಏನು ಮಾಡ್ತಾರೆ? ದೇವರ ಆರಾಧನೆ ಮಾತ್ರ ಮುಗಿದು ಹೋದ ಕೆಲಸ. ಯಾಕೆ? ಎಲ್ಲ ದೇವತೆಗಳು ಅವನ ಅಧೀನ. ಅದರ ತಾತ್ಪರ್ಯ ಇತರ ದೇವತೆಗಳ ಆರಾಧನೆ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಭಗವಂತನನ್ನೇ ಹೆಚ್ಚು ಆರಾಧನೆ ಮಾಡುವುದರಿಂದ ಇತರ ದೇವತೆಗಳು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಏನು ಅಂದರೆ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅವನಿಗೆ ಆ ಜ್ಞಾನ ಗಟ್ಟ್ಯದ. ಏನು ಜ್ಞಾನ ಗಟ್ಟ್ಯದ ಅಂದರೆ ಪರಿವಾರತಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ. ಇತರ ದೇವತೆಗಳನ್ನು ಪರಿವಾರ ದೇವತೆಗಳು ಅಂತ ಉಪಾಸನೆ ಮಾಡಬೇಕೇ ವಿನಃ ಪ್ರಧಾನ ದೇವತೆಗಳು ಅಂತ ಮಾಡಬಾರದು ಅನ್ನುವ ಜ್ಞಾನ ಗಟ್ಟಿಯಾದದ್ದರಿಂದ ತಪಂತಿ ವಿವಿಧಾಂತಾಪಾನ್ ಐಕಾತ್ಮಗತ ಚೇತಸಃ. ಇಷ್ಟು ಮಾಡಿದೊಂದು ಶ್ಲೋಕ ಮುಗಿಸೋಣ ಅಂತೀಗ. ತಯೇತೆ ಸಾಧವ ಸಾಧ್ವಿ. ಇವರೇ ನಮ್ಮ ಸಜ್ಜನರು. ಇಷ್ಟು ಹೇಳಿನ ಏನು ಮಾಡ್ತಾರೆ ಇವರು? ಸರ್ವಸಂಗ ಹರಾಹಿತೆ ವಿವರ್ಜಿತಾಃ. ಎಲ್ಲ ದುಷ್ಟ ಸಂಘಗಳನ್ನು ಬಿಟ್ಟಿದ್ದಾರೆ. ಸಂಗಃ ತೇಷು ಅಥತೆ ಪ್ರಾರ್ಥ್ಯ. ದಯವಿಟ್ಟು ದೇವರಲ್ಲಿ ಕೇಳ್ಕೋ, ನೀ ಏನಾದರೂ ಕೊಡೋದಿದ್ರೆ ಇಂಥ ಸಜ್ಜನ ಜೊತೆಗೆ ಸಂಘವನ್ನು ಕೊಡು ಅಂತ ಕೇಳ್ಕೋಪ್ಪ. ಸಂಗಃ ತೇಷು ಅಥ ತೇ ಪ್ರಾರ್ಥ್ಯ. ತೇ ನೀನು ಪ್ರಾರ್ಥಿಸಬೇಕು. ಏನು ಪ್ರಾರ್ಥಿಸಬೇಕು ನೀನು? ಸಂಗಃ. ಯಾರಲ್ಲಿ? ತೇಷು. ಸಂಘ ಮಾಡಬಾರ್ದು ಅಂತ ಬೈತಿರ್ತೀರಿ, ಮತ್ತು ಸಜ್ಜನ ಸಂಘ ಮಾಡಂತಿರಲ್ಲ ಅಂದ್ರೆ ಅಸಂಗ ಭೂಷಾ ನನು ಸಾಧು ಸಂಗೀತ ಮಧ್ವ ಹೇಳ್ಬೇಕಾದ್ರೆ ಅಂತಾರ. ಎಲ್ಲಾರು ಸಂಘ ಬಿಟ್ಟಿದ್ರಂತ. ಅಚ್ಯುತ ಪ್ರೇಕ್ಷಾಚಾರ್ಯರು ಮಧ್ವಾಚಾರ್ಯ ಸಂಘ ಒಂದು ಇಟ್ಕೊಂಡಿದ್ರಂತ. ಯಾಕೆ? ಅದು ಅಸಂಗ ಭೂಷ, ಸಂಘ ಮಾಡಿದಂಗೆ ಅಲ್ವೇ ಅಲ್ಲ. ಸಜ್ಜನರ ಸಂಘ ಅಂದ್ರೆ ಯಾವ ಸಂಘ ಇಲ್ಲ ಅಂತ ಅರ್ಥ. ಅದಕ್ಕೆ ಅಸಂಗ ಭೂಷ ನನು ಸಾಧು ಸಂಗೀತ. ಸಜ್ಜನರ ಸಹವಾಸ ಎಂಬುದು ಅಸಂಗ ಭೂಷ. ಏನು ಅಸಂಗ, ಯಾವುದರ ಜೊತೆಗೆ ಸಂಘ ಅಲ್ವೇ ಅಲ್ಲ. ಸಂಗಸ್ತೆ ಶ್ವಥತೆ ಪ್ರಾರ್ಥ್ಯ. ಯಾಕ? ಸಂಘದೋಷ ಹರಾಹಿತೆ. ಅವರು ನಿನಗೇನು ವಿಷಯ ಸಂಘ ಆಗಿದ್ದ ದೋಷದ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ. ಸಜ್ಜನರಿಷ್ಟು ಸಮರ್ಥರಿದ್ದಾರೆ. ನಿನ್ನಲ್ಲೇನು ವಿಷಯದ ಸಹವಾಸದಿಂದ ದೋಷಗಳಾಗ್ಯಾವ, ಆ ವಿಷಯ ದೋಷಗಳ ಪರಿಹಾರವನ್ನು ಮಾಡುವುದಕ್ಕೆ ಅವರು ಸಮರ್ಥರಿದ್ದಾರಾದ್ದರಿಂದ ಅವರ ಸಂಘವನ್ನು ಮಾಡು. ಇಷ್ಟು ಒಂದು 4-5 ಶ್ಲೋಕದಾಗ ಏನು ಮೊನ್ನೆ ಹೇಳಿದ್ವಿ, ಅವು ನಿನ್ನೆ ಬಂದು ಇವತ್ತು ಬಂತೀಗ ಮುಗೀತಾ. ಇದ್ರ ಮೇಲೆ ಇನ್ನೊಂದು ಶ್ಲೋಕ ಓದಿ ಮುಗಿಸ್ಬಿಡ್ತೀನಿ, ಮತ್ತೆ ನಾ ಹೇಳ್ತೀನಿ. ಟೈಮ್ ಆಗಬೇಕಾ? ಇದು ಮುಗಿದು ಈಗ ಎಷ್ಟಾಯ್ತು ಇಲ್ಲಿಂದದು? 21ರಿಂದ 24. ಅದೇ 4 ಶ್ಲೋಕ ಮೊದಲೇದೊಂದು ಸಯೇವ ಸಾದೃಶಕತಃ 5 ಶ್ಲೋಕ ಮುಗಿದು ಈಗ ನೋಡ್ರಿ 25ನೇ ಶ್ಲೋಕ. ಈಗ ಏನಂತಾರೆ ಇದ್ರೊಳಗೆ ಅಂದ್ರೆ, ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಶ್ಲೋಕ ಭಾಳ ಚಂದದ್ರಿ. ಅಗದಿ 1 ನಿಮಿಷ ಹೇಳಿ ಮುಗಿಸೋಂಗಿಲ್ಲ. ಅದು ಸುಮ್ಮನೆ ಹೇಳಿರ್ತೀನಿ. ಹೇಳಿದಾಗ ಸತಾಂ ಪ್ರಸಂಗಾತ್. ಸಜ್ಜನರ ಸಂಘದಿಂದ ಏನಾಗ್ತದೆ? ಮೊದಲನೇ ಹೆಜ್ಜೆ ಅಂದರೆ ಹೃತ್ಕರ್ಣ ರಸಾಯನಾ ಕಥಾ ಭವಂತಿ. ಅವ್ರು ಸಹವಾಸ ಮಾಡಿದ ಕೂಡಲೇ ದೇವರ ವಾರ್ತೆಗಳು ಕಿವಿಗೆ ಬೀಳಿಗೆ ಶುರುವಾಗ್ತವೆ. ಇಷ್ಟು ದಿವಸ ಲೋಕವಾರ್ತೆ ಬೀಳ್ತಿತ್ತು, ಈಗ ಪರಲೋಕನಾಥನ ವಾರ್ತೆ ಬೀಳ್ತದೆ. ಜಗನ್ನಾಥ ದಾಸರನ್ನ ಹೇಳ್ಯಾರ. ಇಷ್ಟು ಚಂದ ಹೇಳ್ಯಾರಂದ್ರೆ ಅವು ಹರಿಕಥಾನುಸಾರ ಒಟ್ಟು ತರಬೇಕ್ರಿ. ಮತ್ತೆ ಭಾಳ ಆಗ್ತಂತ ತಿಳ್ಕೊಂಡು ಹೇಳಿಲ್ಲ. ಅಟ್ಟ ಸ್ವಲ್ಪ ಬೆಳಗತ್ತೀನಿ. ಲೋಕವಾರ್ತೆ ಬಿಟ್ಟು ಪರಲೋಕನಾಥನ ವಾರ್ತೆ ಬರ್ತದೆ. ಯಾರು ಸಹವಾಸ ಮಾಡಿದರೆ? ಸಜ್ಜನರ ಸಹವಾಸ ಮಾಡಿದರೆ. ಸರಿ, ಅದನ್ನ ದಿವಸ ಇಷ್ಟಿಷ್ಟು ತಗೊಳ್ರಿ, 3 ಹೊತ್ತು ಗುಳಿಗೆ ತಗೊಳ್ರಿ ಅಂತ ಹೇಳ್ತಾರಲ್ಲ, ಅಳ್ಳಾಡ್ಸಿ ತಗೊಳ್ರಿ ಅಂತ ಹೇಳಿದ್ರಂತ. ಬಾಟ್ಲಿ ಅಳ್ಳಾಡ್ಸಿ ತಗೊಳ್ರಿ ಅಂತ ಹೇಳಿದ್ರೆ ಗುಳಿಗಿನ ಔಷಧ ಇವ ಅಳ್ಳಾಡಿ ಬಾಟ್ಲಿ ಯಾವುದೋ ಒಂದು ಅಳ್ಳಾಡಬೇಕು. ನಾ ಏನು ಬಾಟ್ಲಿ ಏನು, ಅದಕ್ಕೆ ಹಂಗೆ ಇಷ್ಟಿಷ್ಟು ತಗೊಳ್ರಿ. ತಜ್ಜೋಷಣಾತ್. ಅದನ್ನು ಸ್ವೀಕಾರ ಮಾಡುವುದರಿಂದ
ಪ್ರೀತಿಯಿಂದ ಸ್ವೀಕಾರ ಮಾಡುವುದರಿಂದ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಭಕ್ತಿ ನಿಮ್ಮ ಅಂಗಳದಲ್ಲಿ ಕಾಲಿಡ್ತದ. ಮಗು ಹೊಚ್ಚಲ್ ದಾಟಿದ್ದಿಲ್ರಿ, ಅದು ಮಗು ಅದು ಹೊಚ್ಚಲ್ ದಾಟಿದ್ದಿಲ್ಲ. ಅದು ಯಾವಾಗ ಹೊಚ್ಚಲ್ ದಾಟ್ತು ಅಂದ್ರೆ ಅಂಬಿ ಹರ್ಲಿಕ್ಕೆ ಶುರು ಮಾಡಿದ ಕೂಡಲೇ ಹೊಚ್ಚಲ ದಾಟ್ತು. ಹೊಚ್ಚಲ ದಾಟಿದ ಸ್ವೀಟ್ ಮಾಡ್ಬೇಕು ಅಂತದ ಮನ್ಯಾಗ ನೆನ್ಪಿಟ್ಕೊಳ್ರಿ. ಮಾಡಿರಲ್ಲ 3 ಮಂದಿ. ಅದು ನಂದು ಸೇಮ್ ಸಮಸ್ಯೆ. ಅದಕ್ಕೆ ಹೇಳಿ ಇನ್ನೇನು ನಿಮ್ಗೆ ವಿರುದ್ಧ ನಮ್ಗೆ 3. ಅದಕ್ಕೆ ಮಗು ಅಂಗಳದಾಗ ಬಂತು ಅಂದ್ರೆ ಸ್ವೀಟ್ ಮಾಡಬೇಕು, ಸಂತೋಷ ಪಡಬೇಕು. ಅದಕ್ಕೆ ನಾವು ನಮ್ಮ ಸ್ವರೂಪದಲ್ಲೇ ಇದ್ದ ಭಕ್ತಿ ಅದು ಸಜ್ಜನರ ಸಹವಾಸದಿಂದ ಲಿಂಗದೇಹ ದಾಟಿ ಮನಸ್ಸೆಂಬ ಅಂಗಳಕ್ಕೆ ಬಂತದು. ಅಂಗಳಕ್ಕೆ ಬಂದ ಕೂಡಲೇ ಸ್ವೀಟ್ ಮಾಡಬೇಕು ಕೆಲಸ. ತಜ್ಜೋಷಣಾತ್ ಆಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ತಜ್ಜೋಷಣಾತ್ ಅದನ್ನು ಸೇವಿಸುವುದರಿಂದ ಭಕ್ತಿ ಅನುಕ್ರಮಿಷ್ಯತಿ, ಭಕ್ತಿ ಬರ್ತದ. ಎಂಥ ಭಕ್ತಿ? ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಅಷ್ಟು ಮತ್ತೆ ನಾಳೆ ಇದರ ವಿವರಣೆ ಮಾಡೋಣ. ಇಲ್ಲ ನಾಳೆ ಹೇಳ್ತೀನಿ. ಇಲ್ಲ ಈಗ ಮುಗಿಸಿಲ್ಲ, ನಾಳೆ ದಿವಸ ಪ್ರಾರಂಭ ಮಾಡಿ.